ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಕಾಲೇಜುಗಳು ಬಡವರು ಶ್ರೀಮಂತರು ಅನ್ನದೇ ಲಕ್ಷ ಲಕ್ಷ ಫೀಸ್ಗಳನ್ನು ತೆಗೆದುಕೊಳ್ಳುತ್ತವೆ. ಹಾಗೆ ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದು ಅಷ್ಟೇ ಮುಖ್ಯವಾಗುತ್ತದೆ. ಹಾಗಾದರೆ ಕಾಲೇಜುಗಳಲ್ಲಿ ಆಗುತ್ತಿರುವ ಸಮಸ್ಯೆಗೆ ಶಿಕ್ಷಕರು ಸ್ಪಂದಿಸುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಸಮಸ್ಯೆಗಳನ್ನು ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಸಿದ್ದೇಶ್ವರ ದೇವಸ್ಥಾನದಿಂದ ಹಿಡಿದು ಗಾಂಧಿ ವೃತ್ತದ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ಹಲವಾರು ಘೋಷಣೆಗಳನ್ನು ಕೂಗುವ ಮೂಲಕ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ನೀಡಿದ್ರು. ಇದೇ ವೇಳೆ ರಾಷ್ಟ್ರೀಯ ಕಾರ್ಯನಿರತ ಸದಸ್ಯ ಮಲ್ಲಿಕಾರ್ಜುನ್ ಮಾಳಿ ಮಾತನಾಡಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ವತಿಯಿಂದ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಕಾರಣ, ಇವತ್ತು RCU ಅಡಿಯಲ್ಲಿ ಬರುವಂತಹ ಸಾಕಷ್ಟು ಕಾಲೇಜುಗಳು ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಗೊಂದಲಕ್ಕೆ ಈಡಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಲೇಜು ಹೆಸರಿಗೆ ಮಾತ್ರ ಆಡಳಿತ ಮಾಡ್ತಾ ಇದೆ. ಫಸ್ಟ್ ಸೆಮ್ ಎಕ್ಸಾಮ್ ಬರೆದ್ರೆ 1 ವರ್ಷ ಆದ್ಮೇಲೆ ರಿಸಲ್ಟ್ ಬರುತ್ತೆ. ಹೀಗೆ ಹಲವಾರು ಸಮಸ್ಯೆಗಳಿವೆ. ಕೂಡಲೇ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕೆಂದು ಆಗ್ರಹಿಸಿದ್ರು. ಇವತ್ತು RCU ಯೂನಿವರ್ಸಿಟಿ ಅಡಿಯಲ್ಲಿ ಬರ್ತಾ ಇರತಕ್ಕಂತಹ ಸಾಕಷ್ಟು ನೂರಾರು ಕಾಲೇಜುಗಳು ಲಕ್ಷಾಂತರ ಜನ ವಿದ್ಯಾರ್ಥಿನಿಯರು ಇವತ್ತು ಗೊಂದಲಕ್ಕೆ ಈಡಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಇಷ್ಟೇ, ವಿಶ್ವವಿದ್ಯಾಲಯ ಬರೀ ಒಂದು ಆಡಳಿತಕ್ಕೆ ಮಾತ್ರ ಏನೋ ಒಂದು ಆಡಳಿತ ಮಾಡ್ತಾ ಇದೆ, ಒಂದು ಹೆಸರಿಗೆ ಮಾತ್ರ ಆಡಳಿತ ಮಾಡ್ತಾ ಇದೆ. ಆದರೆ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳ ಸ್ನೇಹಿ, ವಿದ್ಯಾರ್ಥಿ ಪರಿಸರ ಸ್ನೇಹಿ ಒಂದು ಕಾರ್ಯವನ್ನು ನಡೆಸ್ತಾ ಇಲ್ಲ, ಆಡಳಿತವನ್ನು ನಡೆಸ್ತಾ ಇಲ್ಲ. ಯಾಕಂತಂದರೆ ಇವತ್ತು ಒಬ್ಬ RCU ಯೂನಿವರ್ಸಿಟಿ ಅಂಡರ್ನಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿದು ಇವತ್ತು ಫಸ್ಟ್ ಸೆಮ್ ಏನೋ ಎಕ್ಸಾಮ್ ಬರೆದ್ರೆ ಅದನ್ನ ರಿಸಲ್ಟು 1 ವರ್ಷ ಬಿಟ್ಟು ಬರುತ್ತೆ. ಮತ್ತೆ ಸೆಕೆಂಡ್ ಸೆಮ್ನ ಹೋಗಬೇಕಾದ್ರೆ ಅದರದ ಫಲಿತಾಂಶ ಇರೋದಿಲ್ಲ. ಯಾವ ಸಬ್ಜೆಕ್ಟ್ ಬ್ಯಾಕ್ ಇದಾವೆ, ಯಾವ ಸಬ್ಜೆಕ್ಟ್ ಪಾಸ್ ಆಗಿದ್ದೇನೋ ಅಂತ ಒಂದು ಕಲ್ಪನೆ ಸಹ ವಿದ್ಯಾರ್ಥಿಗೆ ಇರೋದಿಲ್ಲ. ಹೀಗಾಗಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ RCU ಯೂನಿವರ್ಸಿಟಿ ಇವತ್ತು ತೊಂದರೆಯನ್ನ ಮಾಡ್ತಾ ಇದೆ. ಅದಷ್ಟೇ ಅಲ್ಲದೆ ಇವತ್ತು RCU ಯೂನಿವರ್ಸಿಟಿ ಏನ್ ಮಾಡ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ಪಂದಿಸ್ತಿಲ್ಲ. ಸರಿಯಾಗಿ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಸುದೀಪ್ ಮಾತನಾಡಿ, ರಾಣಿ ಚೆನ್ನಮ್ಮ ವಿರುದ್ಧ ಪ್ರತಿಭಟನೆ ಯಾಕೆ ಮಾಡಿದ್ದೇವೆ ಅಂದ್ರೆ, ಫಸ್ಟ್ ಸೆಮ್ ಎಕ್ಸಾಮ್ ಮುಗಿದ ಮೇಲೆ ರಿಸಲ್ಟ್ ಥರ್ಡ್ ಸೆಮ್ಗೆ ಕೊಡ್ತಾರೆ. ಹೀಗಾದ್ರೆ ಬ್ಯಾಕ್ ಉಳಿದ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಎಂದು ಪ್ರಶ್ನಿಸಿದ್ರು. ನನ್ನ ಹೆಸರು ಸುದೀಪ್ ಅಂತ. ನಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮ್ಯಾಗ ಸ್ಟ್ರೈಕ್ ಎದಕ್ ಮಾಡತ್ತಿ ಅಂದ್ರೆ, ಈಗ ಸೆಮಿಸ್ಟ್ರಿ ಎಕ್ಸಾಮ್ ಅಂತ ಬಂದಾಗ 6 ತಿಂಗಳು ಅಂದಾಗ 4 ತಿಂಗಳ ಪೋರ್ಷನ್ ಮುಗಿಸಿ 5ನೇ ತಿಂಗಳ ಎಕ್ಸಾಮ್ ನಡೆಸಿ 6ನೇ ತಿಂಗಳ ರಿಸಲ್ಟ್ ಬಿಡ್ಬೇಕಾರೆ ಅಂದ್ರೆ, ಫಸ್ಟ್ ಸೆಮ್ ಎಕ್ಸಾಮ್ ಬರ್ದ ಕಿಸಿಂದ ಒಮ್ಮೆ 3rd ಸೆಮ್ 5th ಸೆಮ್ ರಿಸಲ್ಟ್ ಬಿಟ್ರೆ ಹಿಂದಿನವ್ರು ಬ್ಯಾಕ್ ಉಳಿದವರು ಅವರೆಲ್ಲ ಏನು ಮಾಡ್ಬೇಕು? ಅವ್ರಿಗೆಲ್ಲ ಮತ್ತೆ ಮುಂದೆ ಎಕ್ಸಾಮದು ಬರಿಬೇಕು ಬೇಡ ಗೊಂದಲ ಒಳಗಿರ್ತಾರೆ.